ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಮೈಸೂರು ಭಾಗದಿಂದ ಸತತವಾಗಿ ಕಳೆದ 5 ಟರ್ಮಿಂದಲೂ ಆಯ್ಕೆಯಾಗಿ ಬಂದಿರುವಂಥ ತನ್ವೀರ್ ಸೇಠ್ ಅವರು ಮಾಜಿ ಸಚಿವರು ಕೂಡ ಹೌದು. ಅವರು ವೇದಿಕೆಗೆ ನಾನು ಬರಲ್ಲ, ನಾನು ಬಂದರೆ ನಾನು ಮುಕ್ತವಾಗಿ ಮಾತಾಡಬೇಕಾಗುತ್ತೆ, ನಿಮಗೆ ಮುಜುಗರ ಆಗುತ್ತೆ, ಅದಕ್ಕೋಸ್ಕರ ಬರಲ್ಲ ಅಂತಂದರು. ಆ ಮುನಿಸಿನ ಹಿಂದೆ ಏನು ಕಾರಣ ಇದೆ ಅನ್ನೋದನ್ನು ಮೈಸೂರು ಭಾಗದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತು. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ 6 ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನು ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು. ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು. ಆದರೂ ಕೂಡ ಅದು ಯಾವುದೋ CSR ಫಂಡದು ಲಿಸ್ಟು ಅಂತೇಳಿ ಹೇಳ್ಬಿಟ್ಟು ಅದಕ್ಕೆ ತೇಪೆ ಹಾಕಕ್ಕೆ ಮಾಡಿದರು. ಅವತ್ತೇ ಹೇಳಿದೆ ನಾನು, ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರೂ ಕೂಡ ನಮ್ಮ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರೇ ಅವರ ಲೆಟ್ರ್ ಮುಖಾಂತರವಾಗಿ ಪೋಸ್ಟಿಂಗ್ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಅಂದರೆ ಯತೀಂದ್ರ ಏನು ಮಾಡ್ತಿದ್ದಾರೆ ಹೇಳಿ ಕೇಳಿ, ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ, ಆದರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂಧದ ಮುಖಾಂತರ ತರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ, ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನು ಅಧಿಕಾರದ ಪಡಸಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿ 2013ರಿಂದ 2018ರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು. ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂಥ ಒಂದು ಸಂದರ್ಭವೂ ಕೂಡ ಬರಲೇ ಇಲ್ಲ. ಆದರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಲ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು, ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತೆಗೆಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ಯಾಕಂದರೆ ಅವರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶು ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದರೆ ಅವ್ರ ಅಪ್ಪನಿಗೆ ಕೆಟ್ಟ ಹೆಸರು ತರುವಂಥ, ಅವ್ರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂಥ ಒಂದು ಪರಿಸ್ಥಿತಿನ ತಂದುಕೊಂಡಿರಲಿಲ್ಲ. ಆದರೆ ಒಬ್ಬ ಮೆಡಿಕಲ್ ಡಿಗ್ರಿ MBBS ಓದಿರುವಂತಹ ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ತೆಗೆಸುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ಹಿಂದೆ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದಾಗ ಆಗ ರಾಕೇಶ್ ಕೂಡ ಬದುಕಿದ್ರು. ರಾಕೇಶಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರಿಗೆ ಮುಜುಗರ ಆಗಲಿಲ್ಲ. ಆದರೆ ಯತೀಂದ್ರ ಆಗಲೂ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಅಂತ ಲ್ಯಾಬ್ಗಳು ಮಾಡೋಕ್ಕೆ ಹೋದರು. ಆ ಲ್ಯಾಬಿಗೂ ಅದಕ್ಕೋಸ್ಕರ ಅವರ ಕಂಪ್ನಿಗೋಸ್ಕರವಾಗಿ BDAದು 100 ಕೋಟಿ ರೂಪಾಯಿದು ಸೈಟ್ ತೊಗೊಂಡು ಆವಾಗಲೂ ಕೂಡ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತೊಗೊಂಬಂದಿದ್ದು ಇದೇ ಯತೀಂದ್ರ. ಇವತ್ತು ರಾಕೇಶ್ ಅಂತೂ ಇಲ್ಲ, ಯತೀಂದ್ರ ಅಂತೂ ಎಲ್ಲ ಟ್ರಾನ್ಸ್ಫರ್ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದರೆ, ಈ GSTನಲ್ಲಿ SGST ಅಂತ ಒಂದಿದೆ, ಅದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಅಂತೇಳಿ ಹೇಳ್ಬಿಟ್ಟು, ಅದಿವತ್ತು SGST ಹೆಂಗಾಗಿದೆ ಅಂತಂದರೆ ಸಿದ್ದರಾಮಯ್ಯ ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದರೆ YST ಅಂತೇಳಿ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್. ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನು ನಡೆಸ್ತಾ ಇರುವಂಥದ್ದು ಯತೀಂದ್ರ. ಅವರ ಅಪ್ಪಂಗೂ ಕೆಟ್ಟ ಹೆಸರು ತೊಗೊಂಬರ್ತಾ ಇದ್ದಾರೆ. ಆದರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಿದ್ದೀರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆಯೂ ಕಟ್ಟಿದ್ದೀರಿ, ನಿಮ್ಮ ಅಣ್ಣನ ಮಗನಿಗೆ ಅವರ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋವಂಥದ್ದು ಬಿಟ್ಟು ಇಡೀ
ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ದೀರಿ. ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತೀರಲ್ಲ ಸರ್, ನಿಮ್ಮ ಮಗಂಗೆ ಗದರಿಸೋಕ್ಕಾಗಲ್ವ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ಮ ಮಗಂಗೆ ಇದೆಲ್ಲ ಮಾಡ್ತಿರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂಥ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾಯಿದೆ, ನೀನು ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋವಂಥದ್ದಿಲ್ವಲ್ಲ ಸರ್? ನಿಮ್ಮ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ಮದು. ಸರ್, ಮೂಡಾದಲ್ಲಿ ಇವತ್ತು ಅಂಥ ಪ್ರಕರಣ ಆಯಿತು, ಅದು ನಿಮ್ಮ ಮಗನಿಂದ ದುರಾಸೆಗೋಸ್ಕರನೇ ಆಯಿತು. ಯತೀಂದ್ರಯಿಂದಲೇ ಮುಜುಗರಕ್ಕೆ ಒಳಗೋಗ್ಬೇಕಾಯ್ತು. ಆ ಸೈಟನ್ನು ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನು ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರಲಿಲ್ಲ. ಆದರೆ ನಿಮ್ಮ ಮಗಗೆ ಎಂಥ ದುರಾಸೆ, ಎಲ್ಲದರಲ್ಲೂ ಬಾಚಿಕೊಳ್ಳುವಂಥ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂಥವ್ರು, ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರೇ ನೊಂದ್ಕೊಂಡಿದ್ದಾರೆ ಅಂತಂದರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್ನು ಮೈಸೂರಿನಲ್ಲಿ ಅವ್ರ ಅಪ್ಪನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಒಬ್ಬ ಡಾಕ್ಟ್ರಾಗಿ KR ಹಾಸ್ಪಿಟಲಿಗೋಸ್ಕರ ಅಲ್ಲಿಗೂ ಏನೂ ಮಾಡಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯಿತು, ಅಲ್ಲೂ ಕೂಡ ಇನ್ವಾಲ್ವ್ ಆಗಲಿಲ್ಲ. ಬರೀ ಎಲ್ಲ ಕಡೆನೂ ಟ್ರಾನ್ಸ್ಫರ್ ದಂಧ, ಎಲ್ಲ ಕಡೆ ಕಮಿಷನ್ ದಂಧ ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ? ಇನ್ನು ನಮ್ಮ ಮೈಸೂರಿಗೆ ಇನ್ನೊಬ್ಬರು ಉಸ್ತುವಾರಿ ಸಚಿವರಿದ್ದಾರೆ. ವರ್ಷದಲ್ಲಿ 3 ಸಾರಿ ಅವರು ಒಂದು ಇಂಡಿಪೆಂಡೆನ್ಸ್ ಡೇ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಹಾಗೆ ರಿಪಬ್ಲಿಕ್ ಡೇಗೆ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಅದು ಬಿಟ್ಟರೆ ದಸರಾ ಬಂತು ಅಂತ ಹೇಳ್ಕೊಂಡ್ರೆ ಎಲ್ಲ ಒಂದು ಸರ್ಕಲ್ಗಳಲ್ಲಿ ಹೋಗ್ಬಿಟ್ಟು ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲ್ನ ಪೀಠಿಕೆನ ಇಟ್ಕೊಂಬಿಟ್ಟು ಅದನ್ನು ಸಭೆ ಸಮಾರಂಭದಲ್ಲಿ ಓದಿಸ್ತಾರೆ. ಬಿಟ್ಟರೆ ಡೆವಲಪ್ಮೆಂಟ್ ಅಂತ ಏನೂ ಆಗ್ತಾಯಿಲ್ಲ. ಇಡೀ ಮೈಸೂರು, ಈ ಭಾಗದವರೇ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಸತ್ತೋಗ್ಬಿಟ್ಟಿದೆ. ಇಡೀ ಮೈಸೂರು ಸಫರ್ ಆಗ್ತಾಯಿದೆ. ಯಾವ ಕಾಮಗಾರಿಗಳು ಆಗ್ತಾಯಿಲ್ಲ, ಯಾವ ರಸ್ತೆಗಳು ಕೂಡ ಸರಿ ಇಲ್ಲ, ಎಲ್ಲ ಗುಂಡಿ ಬಿದ್ದೋಗಿದ್ದಾವೆ. ಆದರೆ ಟ್ರಾನ್ಸ್ಫರ್ ದಂಧ ಮಾತ್ರ ಯತೀಂದ್ರ ಅವರ ಮುಖಾಂತರವಾಗಿ ಭಾಳ ಸಾಂಗವಾಗಿ ನಡೀತಾ ಇದೆ. ಯಾಕಂದರೆ ಇವ್ರ ದಂಧ ನಡಿಬೇಕಲ್ವಾ? ಅವ್ರಿಗೇನು ರಾಜ್ಯದ ಬಗ್ಗೆ ಅಥವಾ ಮೈಸೂರಿನ ಬಗ್ಗೆ ಯತೀಂದ್ರ ಅವರಿಗೆ ಕಾಳಜಿ ಇತ್ತು ಅಂತಂದರೆ ಯತೀಂದ್ರ ಬಾಯಲ್ಲಿ ಒಂದು ದಿನ ಆದರೂ ಕೂಡ ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತು ಬಂದಿದೆಯಾ? ಮೈಸೂರಿಗೆ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಕೊಡ್ತೀವಿ, ಮೈಸೂರದೊಂದು ಆಮೂಲಾಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಯಾವತ್ತಾರ ಹೇಳಿದಾರ? ಮೈಸೂರು ಏರ್ಪೋರ್ಟದ ಅಭಿವೃದ್ಧಿಗೆ 319 ಕೋಟಿ ತೊಗೊಂಬಂದಿದ್ದೀನಿ. ಅದು ಆದಷ್ಟು ಬೇಗ ಅದನ್ನು ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿ ಅದರದ್ದು ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಗಬೇಕು. ಒಂದಿನಾರು ಯತೀಂದ್ರ ಮಾತಾಡಿದಾರ? ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ ಅದಕ್ಕೆ 10 ಕೋಟಿ ರೂಪಾಯಿನ ನಾನೇ ಬಜೆಟ್ರಿ ಅಲೋಕೇಶನ್ನ ಮೂಡಾದ ಮುಖಾಂತರವಾಗಿ ಮಾಡಿಸಿದ್ದೀನಿ. ಅದ್ರ ಬಗ್ಗೆ ಒಂದು ದಿನಾರು ಒಂದು ಮೀಟಿಂಗ್ ಮಾಡಿದಾರ, ಒಂದು ಮಾತಾಡಿದಾರ? ಇದು ಯಾವ ವಿಚಾರವೂ ಇಲ್ಲ. KR ಹಾಸ್ಪಿಟಲ್ ಇವತ್ತು ಸಮಸ್ಯೆಗಳ ಆಗರವಾಗಿದೆ. ಅಲ್ಲಿ ಹೋಗಿರೋರಿಗೆ ಹೋದವ್ರಿಗೆ ರೋಗ ಬರುತ್ತೆ ಅಂಥ ಸ್ಥಿತಿ ಬಂದಿದೆ. ಅದನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯತೀಂದ್ರ ಅವ್ರ ಬಾಯಲ್ಲಿ ಒಂದು ದಿನಾರು ಬಂದಿದೆಯಾ? ಬರೀ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಯಾಕೆಂದರೆ 5 ವರ್ಷವೂ ಕೂಡ ನಾನು ಭಾಳ ಚೆನ್ನಾಗಿ ಲೂಟಿ ಮಾಡ್ಬೋದು, ಅಬಾಧಿತವಾಗಿ ಅಧಿಕಾರವನ್ನು ಅನುಭವಿಸ್ಬೋದು. ಅದರಷ್ಟೇ ಉದ್ದೇಶ ಯತೀಂದ್ರಲ್ಲಿ ಕಾಣಿಸ್ತಾ ಇದೆ. ಸರ್, ಇದು ಸ್ಟೇಟ್ ಮೇಲೆ ಎಫೆಕ್ಟ್ ಬೀಳ್ತಾ ಇಲ್ಲ ಸರ್? ಯಾಕಂದರೆ ಈ ಥರ ಮುನಿಸುಗಳು ಇವೆಲ್ಲವೂ ಕೂಡ ಸ್ಟೇಟ್ ಮೇಲೆ ಎಫೆಕ್ಟ್ ಬೀಳ್ತಾ. ಈಗ ಜನ 5 ವರ್ಷಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. 140 ಸೀಟ್ ಕೂಡ ಆಗ್ಬಿಟ್ಟಿದೆ ಅವ್ರದ್ದು ಬೈ ಎಲೆಕ್ಷನಲ್ಲಿ ಗೆದ್ಕೊಂಡಾದ ನಂತರ. ಇನ್ನೂ ಒಂದು 2-1/4 ವರ್ಷ ಜನ ಹಲ್ಲು ಕಚ್ಚಾದ್ರೂ ಕೂಡ ಇವರ ಆಟಾಟೋಪವನ್ನು ತಡ್ಕೊಳ್ಬೇಕಾದಂತಹ ದುಸ್ಥಿತಿಯಲ್ಲಿದ್ದಾರೆ. ಏನೂ ಮಾಡೋಕ್ಕಾಗ್ತಿಲ್ಲ. ನಾಳೆ ಬೆಳಗ್ಗೆ ಇವರು BBMP ಎಲೆಕ್ಷನ್ ಮಾಡಲಿ, ಮೈಸೂರು ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿ, ಅಥವಾ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾಡಲಿ, ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಾಗಿತ್ತು, 189 ಸೀಟಿಂದ 36 ಸೀಟಿಗೆ ಇಳಿದೋಗಿದ್ರು ನೋಡಿ, ಅದೇ ಥರನೇ ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ಸಿಗೆ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದರೆ ಜನಕ್ಕೆ 5 ವರ್ಷ ಕೊಟ್ಟಾದಮೇಲೆ ಮಧ್ಯದಲ್ಲಿ ಇಳಿಸೋಕ್ಕಾಗಲ್ಲ, ಅಷ್ಟೇ ಕಾಯ್ತಿದ್ದಾರೆ. ಮಧ್ಯದಲ್ಲಿ ಇವರು ಲೋಕಲ್ ಬಾಡಿ ಎಲೆಕ್ಷನ್ಸನ್ನು ಕೂಡ ಮಾಡ್ತಾ ಇಲ್ಲ, ಯಾಕಂದರೆ ಇವರಿಗೆ ಧೈರ್ಯ ಇಲ್ಲ. DK ಶಿವಕುಮಾರ್ CM ಆಗಂತ ಸಾಧ್ಯತೆ ಇಲ್ಲ ಸರ್. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದಾರೆ. ಯತೀಂದ್ರವರು ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಏನು ಹೇಳಿಲ್ಲ ಅಂದರೆ ನೀವೇ ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯತೀಂದ್ರ ಬಾಯಲ್ಲಿ ಬರೋದು ಏನು, ಯಾರ ಮಾತುಗಳಾಗಿರ್ತವೆ? ಅವರ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಂತರಾಳದ ಮಾತುಗಳೇ ಆಗಿರ್ತವೆ. ಅದು ಜನ ಅರ್ಥ ಮಾಡ್ಕೊಳ್ಳೋಂಥ ಸಂಗತಿ. ಅವ್ರಿಗೆ ಸೀಟ್ ಬಿಟ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಅವರು ತಯಾರಿಲ್ಲ.
ಸಿದ್ದರಾಮಯ್ಯ ಏನು ಮಾತಾಡಬೇಕು ಅದನ್ನು ಯತೀಂದ್ರ ಅವರ ಮುಖಾಂತರವಾಗಿ ಮಾತಾಡಿಸ್ತಾ ಇದ್ದಾರೆ. ಅವರು ಬಿಟ್ಕೊಡುವಂತಹ ಯಾವ ಲಕ್ಷಣವನ್ನು ಕೂಡ ತೋರ್ತಾ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.